ಇವತ್ತಿನ ದಿವಸ ನಾವು ನಮ್ಮ ಮೊದಲನೇ ಅಧ್ಯಾಯದಲ್ಲಿ ಬರುವಂಥ ಕೆಲವು ಅಂಶಗಳನ್ನು, ಕೆಲವು ವಿಷಯ ವಸ್ತುಗಳನ್ನು ಅಧ್ಯಯನ ಮಾಡೋಣ. ಇವತ್ತಿನ ದಿವಸ ನಾವು ನಮ್ಮ ತರಗತಿಯಲ್ಲಿ ವಾಸ್ತವಿಕ ಮತ್ತು ಮಾದರಿ ಅರ್ಥಶಾಸ್ತ್ರ ಈ ವಿಷಯಗಳನ್ನು ಕುರಿತು ಹಾಗೂ ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ ಈ ವಿಷಯಗಳನ್ನು ಕುರಿತು ಇಂದಿನ ತರಗತಿಯಲ್ಲಿ ಅಧ್ಯಯನವನ್ನು ಮಾಡೋಣ. ಈಗ ನಾವು ಜಗತ್ತಿನಲ್ಲಿ ಸಾಮಾನ್ಯವಾಗಿ ಆರ್ಥಿಕ ಚಟುವಟಿಕೆಗಳ ಸಂಘಟನೆಗಳನ್ನು ನೋಡಿದ್ದೇವೆ. ಆ ಸಂಘಟನೆಗಳು 3 ಅಂತ ನೋಡಿದ್ದೇವೆ: ಮಿಶ್ರ ಆರ್ಥಿಕ ವ್ಯವಸ್ಥೆ, ಕೇಂದ್ರೀಯ ಆರ್ಥಿಕ ವ್ಯವಸ್ಥೆ, ಮಾರುಕಟ್ಟೆಯ ಆರ್ಥಿಕ ವ್ಯವಸ್ಥೆ ಅಥವಾ ಮಾರುಕಟ್ಟೆಯ ಆರ್ಥಿಕತೆ ಅಂತ. ಇಲ್ಲಿ ವಸ್ತುಗಳನ್ನ ಉತ್ಪಾದನೆ ಮಾಡುವುದು, ಅವುಗಳನ್ನ ವಿತರಣೆ ಮಾಡುವಂಥದ್ದು ಇದು ನಿರಂತರವಾಗಿ ನಡೆದೇ ಇರ್ತದೆ. ಹಾಗೆ ವಸ್ತುಗಳನ್ನು ಎಷ್ಟು ಉತ್ಪಾದನೆ ಮಾಡಬೇಕು, ಹೇಗೆ ಉತ್ಪಾದನೆ ಮಾಡಬೇಕು, ಯಾರಿಗಾಗಿ ಉತ್ಪಾದನೆ ಮಾಡಬೇಕು ಅನ್ನುವ ವಿಷಯಗಳನ್ನು ಕೂಡ ನಾವು ಈಗಾಗಲೇ ತಿಳಿದುಕೊಂಡಿದ್ದೇವೆ. ಈಗ ನಾವು ಅರ್ಥಶಾಸ್ತ್ರದ ಈ ಭಾಗಗಳಾಗಿರ್ತಕ್ಕಂಥ ಮಾದರಿ ಮತ್ತು ವಾಸ್ತವಿಕ ಅರ್ಥಶಾಸ್ತ್ರ, ಮಾದರಿ ಅರ್ಥಶಾಸ್ತ್ರ ಇವುಗಳಲ್ಲಿ ಭಾಳ ಸೂಕ್ಷ್ಮವಾದಂಥ ವ್ಯತ್ಯಾಸಗಳಿವೆ. ಆ ಸೂಕ್ಷ್ಮವಾದ ವ್ಯತ್ಯಾಸಗಳಿಂದಾಗಿ ಈ 2 ಅರ್ಥಶಾಸ್ತ್ರಗಳು ತಮ್ಮದೇ ಆದಂಥ ಒಂದು ಜ್ಞಾನವನ್ನು ಹೊಂದಿವೆ, ತಮ್ಮದೇ ಆದಂಥ ವಿಷಯ ವಿವೇಚನೆಯನ್ನು ನಮಗೆ ಕೊಡ್ತಾ ಇವೆ. ಇದರಿಂದ ನಾವು ನಮ್ಮ ಸಮಾಜದಲ್ಲಿ ಯಾವುದು ಸರಿ, ಯಾವುದು ತಪ್ಪು, ಈಗಿರುವುದು ಯಾವುದು, ಅದು ಹೇಗೆ ಇರಬೇಕಾಗಿತ್ತು, ಆರ್ಥಿಕತೆ ಹೇಗಿದೆ, ಇನ್ನು ಮುಂದೆ ಅದು ಹೇಗಿರಬೇಕು, ಹೀಗೆ ಇರುವುದೇ ಸರಿಯೇ ಅಥವಾ ಇನ್ನು ಮುಂದೆ ಇದನ್ನು ಇನ್ನೂ ಸುಧಾರಿಸಬೇಕೇ, ಈಗಿರುವಂಥದ್ದು ಸರಿಯಾಗಿದೆಯೇ, ಮುಂದೆ ಸರಿಯಾಗಿರಬೇಕೇ, ಯಾವುದು ಸರಿ ಅನ್ನುವಂಥ ವಿಚಾರಗಳನ್ನು ನಮ್ಮ ಆರ್ಥಿಕತೆಯಲ್ಲಿ ಹೀಗೆ ಇರಬೇಕು ಅನ್ನುವ ವಿಷಯಗಳನ್ನು ವಾಸ್ತವಿಕ ಮತ್ತು ಮಾದರಿ ಅರ್ಥಶಾಸ್ತ್ರಗಳು ನಮಗೇನು ಮಾಡ್ತವೆ ಅಂತಂದರೆ ತಿಳಿಸಿಕೊಡ್ತವೆ. ಅವುಗಳಲ್ಲಿ ಮುಖ್ಯವಾಗಿ ನಾವು ಕೇಳ್ತಾ ಇರ್ತೀವಿ, ಆಗಾಗ್ಗೆ ಆರ್ಥಿಕ ವಿವಾದಗಳಿಗೆ ಸಂಬಂಧಿಸಿದಂತೆ ಹೇಳಿಕೆಗಳನ್ನು ನಾವು ನೋಡ್ತಾ ಇರ್ತೀವಿ, ದೂರದರ್ಶನದಲ್ಲಿ ನೋಡ್ತಾ ಇರ್ತೀವಿ, ಪತ್ರಿಕೆಗಳಲ್ಲಿ ನೋಡ್ತಾ ಇರ್ತೀವಿ. ಬಟ್ ಆದರೆ ಆರ್ಥಿಕತೆಯಲ್ಲಿ ಸರ್ಕಾರಕ್ಕೆ ಸಂಬಂಧಿಸಿರ್ತಕ್ಕಂಥ ಚರ್ಚೆಗಳಲ್ಲಿ ಅರ್ಥಶಾಸ್ತ್ರಜ್ಞರು ವಾಸ್ತವಿಕ ಮತ್ತು ಮಾದರಿ ಅರ್ಥಶಾಸ್ತ್ರದ ನಡುವಿನ ಭಿನ್ನತೆಗಳನ್ನು ಗುರುತಿಸಿದ್ದಾರೆ. ಅದಕ್ಕೆ ಇವತ್ತಿನ ದಿವಸ ನಾವು ಈ ವಾಸ್ತವಿಕ ಮತ್ತು ಮಾದರಿ ಅರ್ಥಶಾಸ್ತ್ರ, ಪಾಸಿಟಿವ್ ಆ್ಯಂಡ್ ನಾರ್ಮಟಿವ್ ಎಕನಾಮಿಕ್ಸ್ ಇವುಗಳನ್ನು ನಾವು ಅಧ್ಯಯನ ಮಾಡೋಣ. ವಾಸ್ತವಿಕ ಅರ್ಥಶಾಸ್ತ್ರ ಅಂದ್ರೇನು? ವಾಸ್ತವಿಕ ನೋಡಿ, ಹೆಸರೇ ಸೂಚಿಸುವಂತೆ ವಾಸ್ತವಿಕ ಅರ್ಥಶಾಸ್ತ್ರ ಅಂತಂದರೆ ನಮ್ಮ ಸಮಾಜದಲ್ಲಿ ಈಗಿನ ಆರ್ಥಿಕ ಚಟುವಟಿಕೆಗಳು ನೋಡಿ, ಪ್ರಸ್ತುತ ನಮ್ಮ ಆರ್ಥಿಕ ಚಟುವಟಿಕೆಗಳು ಹೇಗೆ ನಡೆಯುತ್ತಿವೆ, ಹೇಗಿವೆ, ಜನಸಂಖ್ಯೆ ಎಷ್ಟಿದೆ, ಉತ್ಪಾದನೆ ಹೇಗಿದೆ, ತಂತ್ರಜ್ಞಾನ ಹೇಗಿದೆ, ಉತ್ಪಾದನೆ ಎಷ್ಟಿದೆ, ಯಾವ ಸರಕುಗಳ ಉತ್ಪಾದನೆ ಎಷ್ಟಿದೆ ಅನ್ನುವಂಥ ಈ ಪ್ರಸ್ತುತ ಚಿತ್ರಣವನ್ನು, ಇವತ್ತಿನ ಚಿತ್ರಣವನ್ನು, ಇವತ್ತು ಹೇಗಿದೆ ನಮ್ಮ ಆರ್ಥಿಕ ಚಟುವಟಿಕೆ, ಹೇಗಿದೆ ನಮ್ಮ ಉತ್ಪಾದನೆ, ಹೇಗಿದೆ ನಮ್ಮ ವಿತರಣೆ, ಹೇಗಿದೆ ನಮ್ಮ ಆರ್ಥಿಕ ವ್ಯವಸ್ಥೆ, ಹೀಗೆ ಪ್ರಸ್ತುತವಾದಂಥ ಆರ್ಥಿಕ ವ್ಯವಸ್ಥೆ ಹೇಗಿದೆ ಅಂತ ಹೇಳಿದರೆ ಅದನ್ನೇ ನಾವೇನಂತೀವಿ ಅಂದರೆ ವಾಸ್ತವಿಕ ಅರ್ಥಶಾಸ್ತ್ರ ಅಂತ ಕರಿತೀವಿ. ಅಂದರೆ ವಾಸ್ತವಿಕ ಅರ್ಥಶಾಸ್ತ್ರ ಅಂದರೇನು? ವಾಸ್ತವಿಕ ಅರ್ಥಶಾಸ್ತ್ರ ಅಂತಂದರೆ ಈಗಿದ್ದ ಪರಿಸ್ಥಿತಿಯನ್ನು ಇದ್ದಕ್ಕಿದ್ದಂತೆ ಹೇಳುವುದು ಅಥವಾ ಆರ್ಥಿಕತೆಯ ಕಾರ್ಯತಂತ್ರಗಳ ಕಾರ್ಯನಿರ್ವಹಣೆ ಹೇಗಿದೆ, ಆರ್ಥಿಕತೆಯ ಕಾರ್ಯತಂತ್ರಗಳ ಕಾರ್ಯನಿರ್ವಹಣೆ ಇವತ್ತು ಹೇಗಿದೆ, ಪ್ರಸ್ತುತ ಹೇಗಿದೆ ನೋಡಿರಿ. ಆರ್ಥಿಕತೆಯ ಕಾರ್ಯತಂತ್ರಗಳು ಯಾವ ರೀತಿಯಾಗಿ ಕೆಲಸ ಮಾಡುತ್ತಿವೆ ಇವತ್ತಿನ ದಿವಸ, ಪ್ರಸ್ತುತ, ಈಗ ಅನ್ನೋದನ್ನು
ನಾವು ಅಧ್ಯಯನ ಮಾಡಿದರೆ ಅದಕ್ಕೆ ನಾವು ವಾಸ್ತವಿಕ ಅರ್ಥಶಾಸ್ತ್ರವೆಂದು ಕರೆಯುತ್ತೇವೆ. ಅಂದರೆ ಇವತ್ತಿನ ಪರಿಸ್ಥಿತಿ ಹೇಗಿದೆ, ಈಗಿದ್ದ ಪರಿಸ್ಥಿತಿಯನ್ನು ಇದ್ದಕ್ಕಿದ್ದಂತೆ ಹೇಳುವುದೇ ವಾಸ್ತವಿಕ ಅರ್ಥಶಾಸ್ತ್ರ. ಅಥವಾ ಅದನ್ನು ಇನ್ನೊಂದು ವಾಕ್ಯದಲ್ಲಿ ಹೇಳ್ಬೋದು. ಇನ್ನೊಂದು ವಾಕ್ಯದಲ್ಲಿ ಹೇಗೂ ಅಂತಂದರೆ, ಪ್ರಸ್ತುತ ಆರ್ಥಿಕ ಕಾರ್ಯತಂತ್ರಗಳು ನೋಡ್ರಿ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸುತ್ತವೆ, ಪ್ರಸ್ತುತ ಆರ್ಥಿಕತೆಯ ಕಾರ್ಯತಂತ್ರಗಳು ಹೇಗೆ ಕಾರ್ಯನಿರ್ವಹಿಸುತ್ತಿವೆ ಎಂಬುದನ್ನು ಅಧ್ಯಯನ ಮಾಡುವುದೇ ವಾಸ್ತವಿಕ ಅರ್ಥಶಾಸ್ತ್ರ. ನೋಡ್ರಿ, ಈಗ ಉದಾಹರಣೆಗೆ ತಗೊಳ್ಳಿ, ಇವತ್ತಿನ ದಿವಸ ನಮ್ಮ ಆರ್ಥಿಕತೆ ಹೇಗಿದೆ ಅನ್ನೋದನ್ನು ನಾವು ಅಧ್ಯಯನ ಮಾಡ್ತೀವಿ. ಅಥವಾ ಇವತ್ತಿನ ಆರ್ಥಿಕತೆಯ ಕಾರ್ಯತಂತ್ರಗಳು ಹೇಗೆ ಕಾರ್ಯನಿರ್ವಹಿಸುತ್ತಿವೆ ಅನ್ನೋದನ್ನು ನಾವೇನು ಮಾಡ್ತೀವಿ ಅಂದರೆ ಅಧ್ಯಯನವನ್ನು ಮಾಡ್ತೀವಿ. ಇವತ್ತಿನ ದಿವಸ ಏನು ನಡೆದಿದೆ, ಇವತ್ತು ಹೇಗಿದೆ. ಉದಾಹರಣೆಗೆ ಇವತ್ತು ಕೃಷಿ ಉತ್ಪಾದನೆ ಎಷ್ಟಿದೆ, ಕೈಗಾರಿಕಾ ಉತ್ಪಾದನೆ ಎಷ್ಟಿದೆ, ವಾಹನಗಳ ಉತ್ಪಾದನೆ ಎಷ್ಟಿದೆ, ರಸ್ತೆಗಳ ಉದ್ದಳತೆ ಎಷ್ಟಿದೆ. ನೋಡಿರಿ, ನಮ್ಮ ದೇಶದಲ್ಲಿ ಸಿಮೆಂಟ್ ಉತ್ಪಾದನೆ ಎಷ್ಟಿದೆ, ಇವತ್ತು ನೋಡಿರಿ ಹತ್ತಿ ಉತ್ಪಾದನೆ ಎಷ್ಟಿದೆ, ಬಟ್ಟೆ ಉತ್ಪಾದನೆ ಎಷ್ಟಿದೆ, ಇವತ್ತು ಹೇಗಿದೆ, ಎಷ್ಟು ಉತ್ಪಾದನೆ ಇದೆ, ಇವತ್ತು ನಮ್ಮ ದೇಶದ ಆರ್ಥಿಕತೆಯ ಚಿತ್ರಣ ಹೇಗಿದೆ. ಹೀಗೆ ಇವತ್ತಿನ ಚಿತ್ರಣ ಹೇಗಿದೆ ಅಂತ ಅಧ್ಯಯನ ಮಾಡುವುದೇ ವಾಸ್ತವಿಕ ಅರ್ಥಶಾಸ್ತ್ರ. ಅದನ್ನೇ ನಾವು ಇನ್ನೊಂದು ರೀತಿಯಲ್ಲಿ ಹೇಳ್ತೀವಿ. ಈಗಿದ್ದ ಪರಿಸ್ಥಿತಿಯನ್ನು ಇದ್ದಕ್ಕಿದ್ದಂತೆ ಹೇಳುವುದೇ ವಾಸ್ತವಿಕ ಅರ್ಥಶಾಸ್ತ್ರ. ಅಥವಾ ನೋಡ್ರಿ, ಆರ್ಥಿಕತೆಯ ಕಾರ್ಯತಂತ್ರಗಳು ಈಗ ಹೇಗೆ ಕಾರ್ಯನಿರ್ವಹಿಸುತ್ತಿವೆ ಎಂಬುದನ್ನು ಹೇಳುವುದೇ ವಾಸ್ತವಿಕ ಅರ್ಥಶಾಸ್ತ್ರ ಅಂತ ನಾವು ಅದನ್ನು ಹೇಳ್ತೀವಿ. ಈಗ ನೋಡ್ರಿ, ಒಂದು ಉದಾಹರಣೆಗೆ ತಗೊಂಡ್ರಿ, ಈಗ ವಾಸ್ತವಿಕವಾಗಿ ಏನಿದೆ. ಈಗ ಭಾರತ ದೇಶದಲ್ಲಿ ಜನಸಂಖ್ಯೆ 133 ಕೋಟಿ ಇದೆ ಅಂತ ಇಟ್ಕೊಳ್ಳಿ. 133 ಕೋಟಿ ಅಥವಾ 130 ಕೋಟಿ ಇರ್ಬೋದು, ಅದಕ್ಕಿಂತಲೂ ಬಹುಶಃ ಈಗ ಒಂದಿಷ್ಟು ಹೆಚ್ಚಿಗೆ ಆಗಿರ್ಬೋದು ಅಂತ ಅನಿಸ್ತದೆ. ಆದರೆ ಸಾಮಾನ್ಯವಾಗಿ ನಾವೀಗ 130 ಅಂತ ಹೇಳ್ತಾ ಇರ್ತೀವಿ. ಪ್ರಸ್ತುತ ಭಾರತದಲ್ಲಿ 130 ಕೋಟಿ ಜನಸಂಖ್ಯೆ ಇದೆ ಅಂತ ಹೇಳಿದರೆ ಇದು ಏನು ಅಂತ ಕೇಳಿದರೆ ವಾಸ್ತವಿಕ ಅರ್ಥಶಾಸ್ತ್ರ. ಈಗ ಉದಾಹರಣೆಗೆ ಹೇಳ್ತಾ ಇದ್ದೀನಿ, ಈಗ ಭಾರತ ದೇಶದಲ್ಲಿ ನೋಡ್ರಿ ಸುಮಾರು 14 ಕೋಟಿ ವಾಹನಗಳು ಇವೆ ಅಂತ ಹೇಳಿದರೆ ವಾಸ್ತವಿಕ. ಈಗ ಕೃಷಿ ಉತ್ಪಾದನೆ ನಮ್ಮ ದೇಶದಲ್ಲಿ, ಕೃಷಿ ಉತ್ಪಾದನೆಯಲ್ಲಿ ಭತ್ತವನ್ನು ತಗೊಳ್ಳೋಣ, 75 ದಶಲಕ್ಷ ಟನ್ ಭತ್ತವನ್ನು ಉತ್ಪಾದನೆ ಮಾಡ್ತಾ ಇದ್ದಾರೆ ಕೃಷಿಯಲ್ಲಿ ಅಂತ ಹೇಳಿದರೆ ಇದು ವಾಸ್ತವಿಕ. ಆಮೇಲೆ ಒಂದು ದಿವಸಕ್ಕೆ ನಾವು 5 ಕೋಟಿ ಲೀಟರ್ ಹಾಲನ್ನು ಉತ್ಪಾದನೆ ಮಾಡುತ್ತಿದ್ದೇವೆ ಅಂತ ಹೇಳಿದರೆ ವಾಸ್ತವಿಕ. ಹೀಗೆ ಇವತ್ತಿನ ದಿವಸ ಏನು ಉತ್ಪಾದನೆ ಆಗ್ತಾ ಇದೆ, ಕಾರ್ಯತಂತ್ರ ಹೇಗಿದೆ, ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು, ಇವತ್ತಿನ ಪರಿಸ್ಥಿತಿಯನ್ನು ಇದ್ದಕ್ಕಿದ್ದಂತೆ ಹೇಳುವುದೇ ವಾಸ್ತವಿಕ ಅರ್ಥಶಾಸ್ತ್ರ. ಓಕೆ, ಹೀಗೆ ನಾವು ಏನು ಮಾಡ್ತೀವಿ ಅಂದರೆ ಈಗಿರುವಂಥ ಪರಿಸ್ಥಿತಿಯನ್ನು ಅಧ್ಯಯನ ಮಾಡ್ತಾ ಹೋಗ್ತಾ ಇರ್ತೀವಿ. ಈಗ ಪರಿಸ್ಥಿತಿಯನ್ನು ನಾವು ಅಧ್ಯಯನ ಮಾಡಿದರೆ ಇದು ಸರಿಯೋ ತಪ್ಪು ಅಂತ ಆಮೇಲೆ ಅದು ಮಾದರಿ ಶಾಸ್ತ್ರ ಹೇಳ್ತಾರೆ. ಜನಸಂಖ್ಯೆ 130 ಕೋಟಿ ಇದೆ, ಇದು ಭಾರತಕ್ಕೆ ಅವಶ್ಯಕತೆ ಅಥವಾ ಅನಾವಶ್ಯಕತೆಯೇ, ಅಥವಾ ಇದು ಅಧಿಕ ಜನಸಂಖ್ಯೆ ಅಥವಾ ಕೊರತೆ ಜನಸಂಖ್ಯೆ ಅಂತ ಹೇಳುವಂಥದ್ದು. ದಿವಸಕ್ಕೆ ನಾವೀಗ 5 ಲೀಟ್ರ್ ಹಾಲು ಉತ್ಪಾದನೆ ಮಾಡ್ತಾ ಇದ್ದೇವೆ ಅಂತಂದರೆ ಇಷ್ಟೇ ಉತ್ಪಾದನೆ ಸಾಕಾ ಅಥವಾ ಇನ್ನೂ ಹೆಚ್ಚಿಗೆ ಉತ್ಪಾದನೆ ಮಾಡಬೇಕಾ ಅಂತ ಇನ್ನೊಂದು ಕಡೆಗೆ ನಾವು ತಿಳ್ಕೊತೀವಿ. ಆದರೆ ಪ್ರಸ್ತುತ ಏನಿದೆಯಲ್ಲ ಆ ಪ್ರಸ್ತುತ ಅಂಶಗಳು ಹೀಗಿವೆ ಅಂತ ಹೇಳುವುದೇ ವಾಸ್ತವಿಕ ಅರ್ಥಶಾಸ್ತ್ರ ಅಂತ ನಾವು ಇದನ್ನು ಹೇಳ್ತೀವಿ. ಇನ್ನು ಮಾದರಿ ಅರ್ಥಶಾಸ್ತ್ರ ಅಂದರೆ ಏನು? ಮಾದರಿ ನೋಡ್ರಿ, ಮಾದರಿನೇ. ಮಾದರಿ ಅಂತಂದರೆ ಆರ್ಥಿಕ ಪರಿಸ್ಥಿತಿಗಳು ಹೇಗಿರಬೇಕು ಅಂತ ನೋಡ್ರಿ, ಇದ್ದ ಪರಿಸ್ಥಿತಿಯನ್ನು ಇದ್ದಕ್ಕಿದ್ದಂತೆ ಹೇಳುವುದೇ ವಾಸ್ತವಿಕ ಅರ್ಥಶಾಸ್ತ್ರ. ಪರಿಸ್ಥಿತಿಯು ಹೇಗಿರಬೇಕು, ಪರಿಸ್ಥಿತಿಯು ಇನ್ನೂ ಹೇಗಿರಬೇಕು ಅಂತ ಹೇಳುವುದೇ ಮಾದರಿ ಅರ್ಥಶಾಸ್ತ್ರ. ನೋಡ್ರಿ, ಮಾದರಿ ಅರ್ಥಶಾಸ್ತ್ರ ಅಂತಂದರೆ ಈಗ ನಮ್ಮ ಆರ್ಥಿಕ ಚಟುವಟಿಕೆ, ನಮ್ಮ ಉತ್ಪಾದನೆ, ನೋಡ್ರಿ ನಮ್ಮ ಕೈಗಾರಿಕೆಗಳು, ನಮ್ಮ ಆರೋಗ್ಯ ವ್ಯವಸ್ಥೆ, ಶಿಕ್ಷಣ ವ್ಯವಸ್ಥೆ, ಸಾರಿಗೆ ವ್ಯವಸ್ಥೆ, ಇವೆಲ್ಲ ಇನ್ನು ಮುಂದೆ ಹೇಗಿರಬೇಕು ಅಂತ. ಈಗ ಹೇಗಿವೆ ಅಂತ ಹೇಳಿದರೆ ಮಾದರಿ, ಹೀಗೆ ಹೇಗಿವೆ ಅಂತ ಹೇಳಿದರೆ ವಾಸ್ತವಿಕ, ಹೇಗಿರಬೇಕು ಅಂತ ಹೇಳಿದರೆ ಮಾದರಿ. ನೋಡಿ, ಮಾದರಿ ಅರ್ಥಶಾಸ್ತ್ರ ಎಂದರೇನು? ಮಾದರಿಯ ಅರ್ಥಶಾಸ್ತ್ರ ಅಂತಂದರೆ ವಿದ್ಯಾರ್ಥಿಗಳೇ ನೋಡಿ, ಮಾದರಿ ಅರ್ಥಶಾಸ್ತ್ರ ಅಂತಂದರೆ ಇನ್ನು ಮುಂದೆ ಪರಿಸ್ಥಿತಿಯು ಹೇಗಿರಬೇಕು
ಅಂತ ಹೇಳುವುದೇ ಮಾದರಿಯ ಅರ್ಥಶಾಸ್ತ್ರ ಅಂತ ಕರಿತೀವಿ. ಅಥವಾ ಅದನ್ನು ಇನ್ನೊಂದು ರೀತಿಯಲ್ಲಿ ಹೇಳಬೇಕಂದ್ರೆ ಆರ್ಥಿಕ ಕಾರ್ಯತಂತ್ರಗಳ ಮೌಲ್ಯಮಾಪನ ಮಾಡುವುದು ಅಂತ. ಆರ್ಥಿಕತೆಯ ಕಾರ್ಯತಂತ್ರಗಳ ಮೌಲ್ಯಮಾಪನವನ್ನು ಮಾಡುವುದು. ಈಗಿರುವಂಥ ಆರ್ಥಿಕ ಕಾರ್ಯತಂತ್ರಗಳು ಸರಿಯಾಗಿವೆಯೇ ಅಥವಾ ಇನ್ನೂ ಅವುಗಳನ್ನು ಸುಧಾರಿಸಬೇಕೇ? ಈಗಿರುವ ಉತ್ಪಾದನೆ ಸರಿಯಾಗಿದೆಯೇ ಅಥವಾ ಇನ್ನೂ ಅವುಗಳನ್ನು ಹೆಚ್ಚಿಸಬೇಕೇ ಅಥವಾ ಅವುಗಳನ್ನು ಇನ್ನೂ ಸರಿಪಡಿಸಬೇಕೇ? ಅವು ಯಾವ ರೀತಿಯಾಗಿ ಇರಬೇಕು ಅಂತ. ಹೇಗಿದೆ ಅಂತ ಹೇಳಿದರೆ ಅವು ವಾಸ್ತವಿಕ, ಹೇಗಿರಬೇಕು ಅಂತ ಹೇಳಿದರೆ ಅದು ಮಾದರಿ. ಅದಕ್ಕೆ ಪರಿಸ್ಥಿತಿಯು ಇನ್ನೂ ಹೇಗಿರಬೇಕು ಅಂತ ಹೇಳಿದರೆ ಅದು ಮಾದರಿ. ಅದರ ಮೇಲೆ ಇನ್ನೊಂದು ನಾವು ವಾಕ್ಯದಲ್ಲಿ ಹೇಳ್ಬೋದಲ್ಲ, ಏನಪ್ಪ ಅಂತಂದರೆ ಆರ್ಥಿಕತೆಯ ಕಾರ್ಯತಂತ್ರಗಳ ಮೌಲ್ಯಮಾಪನ ಮಾಡುವುದೇ ಮಾದರಿ ಅರ್ಥಶಾಸ್ತ್ರ. ನೋಡ್ರಿ, ಆರ್ಥಿಕ ಕಾರ್ಯತಂತ್ರಗಳ ಮೌಲ್ಯಮಾಪನ ಮಾಡುವುದೇ ಮಾದರಿ ಅರ್ಥಶಾಸ್ತ್ರ. ಅಥವಾ ಇನ್ನು ಮುಂದೆ ಪರಿಸ್ಥಿತಿಯು ಹೇಗಿರಬೇಕು ಅಂತ ನಿರ್ಧಾರ ತೆಗೆದುಕೊಳ್ಳುವುದೇ ಮಾದರಿಯ ಅರ್ಥಶಾಸ್ತ್ರ ಅಂತ ನಾವು ಅದನ್ನು ಹೇಳ್ತೀವಿ. ಅಂದರೆ ಈಗ ನೋಡ್ರಿ, ಉದಾಹರಣೆಗೆ ತಗೊಳ್ರಿ, ಭಾರತದಲ್ಲಿ ಪ್ರತಿ ದಿವಸ 5 ಕೋಟಿ ಲೀಟರ್ ಹಾಲನ್ನು ಉತ್ಪಾದನೆ ಮಾಡಲಾಗುತ್ತದೆ ಅಂತ ವಾಸ್ತವಿಕ ಅರ್ಥಶಾಸ್ತ್ರ ಹೇಳ್ತೀವಿ. 5 ಕೋಟಿ ಲೀಟರ್ಗಳು ನಮಗೆ ಸಾಕೆ ಅಥವಾ ಇನ್ನೂ ಅವುಗಳನ್ನು ಹೆಚ್ಚಿಸಬೇಕೆ ಅಥವಾ ಅವುಗಳ ಉತ್ಪಾದನೆ ಇನ್ನೂ ಎಷ್ಟು ಪ್ರಮಾಣದಲ್ಲಿ ನಾವು ಹೆಚ್ಚಿಸಬೇಕು ಅಂತ ನಿರ್ಧಾರ ತಗೊಳ್ಳೋದು ಯಾವುದ್ರಿ ಅಂತಂದರೆ ಮಾದರಿ. 5 ಕೋಟಿ ಲೀಟರ್ ಹಾಲು ಉತ್ಪಾದನೆಯನ್ನು ಭಾರತದಲ್ಲಿ ಮಾಡಲಾಗುತ್ತಿದೆ ಅಂತ ಹೇಳಿದರೆ ಇದು ವಾಸ್ತವಿಕ. ಇನ್ನು 5 ಕೋಟಿ ಅಲ್ಲ, ಇನ್ನು 8 ಕೋಟಿ ಲೀಟರ್ ಹಾಲನ್ನು ಉತ್ಪಾದನೆ ಮಾಡಿದರೆ ಭಾರತಕ್ಕೆ ಇದು ಪ್ರಗತಿಪರವಾಗಲಿದೆ ಅಂತ ಹೇಳ್ತಾ ಇದೆ ಯಾವುದು? ಮಾದರಿ ಅರ್ಥಶಾಸ್ತ್ರ. ಅಂದರೆ 8 ಕೋಟಿ ಲೀಟರ್ ಹಾಲಿನ ಅಗತ್ಯ ಭಾರತಕ್ಕೆ ಇದೆ ಅಂತ ಹೇಳಿದರೆ ಮಾದರಿ ಅರ್ಥಶಾಸ್ತ್ರ. ಈಗ 5 ಕೋಟಿ ಲೀಟರ್ ಹಾಲನ್ನು ಉತ್ಪಾದನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ಇದು ವಾಸ್ತವಿಕ. ಹೌದ್ರಿ? ಈಗ 130 ಕೋಟಿ ಜನಸಂಖ್ಯೆ ಇದೆ ಅಂತ ಹೇಳಿದರೆ ವಾಸ್ತವಿಕ. 130 ಕೋಟಿ ಬೇಡ ಜನಸಂಖ್ಯೆ, 133 ಕೋಟಿ ಬೇಕು ಅಂತ ಹೇಳ್ತಾ ಇದೆ, ಇದು ಮಾದರಿ. ಈಗ ಭಾರತದಲ್ಲಿ 14 ಕೋಟಿ ವಾಹನಗಳಿವೆ ಅಂತ ಹೇಳಿದರೆ ವಾಸ್ತವಿಕ. 14 ಕೋಟಿ ಅಲ್ಲ, ಅದಕ್ಕಿಂತಲೂ ಏನಾಗಿರಬೇಕು ಅಂದರೆ ಹೆಚ್ಚಿನ ವಾಹನಗಳು ನಮಗೆ ಬೇಕು ಅಂತ ಹೇಳೋದು ಮಾದರಿ ಅರ್ಥಶಾಸ್ತ್ರ. ಈಗಿರುವ ತಂತ್ರಜ್ಞಾನ ಇಷ್ಟೇ ಇದೆ ಅಂತ ಹೇಳಿದರೆ ವಾಸ್ತವಿಕ. ಆ ತಂತ್ರಜ್ಞಾನ ಇನ್ನೂ ಹೀಗಿರಬೇಕು ಅಂತ ನಿರ್ಧಾರ ತಗೊಳ್ಳೋದು ಮಾದರಿ ಅರ್ಥಶಾಸ್ತ್ರ. ಹೀಗೆ ಮಾದರಿ ಅರ್ಥಶಾಸ್ತ್ರ ಮತ್ತು ವಾಸ್ತವಿಕ ಅರ್ಥಶಾಸ್ತ್ರ ಎರಡೂ ತುಂಬ ನಮಗೆ ನಮ್ಮ ಆರ್ಥಿಕ ಚಟುವಟಿಕೆಗಳು, ನಮ್ಮ ಸಾಮಾಜಿಕ ಚಟುವಟಿಕೆಗಳು, ನೋಡ್ರಿ, ನಮ್ಮ ಉತ್ಪಾದನಾ ವಿಧಾನಗಳು, ಉತ್ಪಾದನೆಯ ಪ್ರಮಾಣ, ಹಂಚಿಕೆ, ಇವುಗಳನ್ನು ಹೇಗಿರಬೇಕು ಮತ್ತು ಹೇಗಿವೆ ಅಂತ ಹೇಳುವಂಥದ್ದು, ಹೇಗಿರಬೇಕು ಅಂತ ಹೇಳುವಂಥದ್ದು, ಇವುಗಳ ಮೂಲಕ ನಾವೇನು ಮಾಡ್ತೀವಿ ಅಂದರೆ ನಮ್ಮ ಆರ್ಥಿಕ ಚಟುವಟಿಕೆಗಳನ್ನು ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. ಇದರಿಂದ ನಾವು ಯಾವ ರೀತಿಯಾಗಿ ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆಯನ್ನು ನಾವು ಇನ್ನಷ್ಟು ಬಲಪಡಿಸಬೇಕು, ಅವುಗಳನ್ನು ಹೇಗೆ ನಾವು ಇನ್ನೂ ಸರಿಪಡಿಸಬೇಕು ಅನ್ನೋದನ್ನು ನಾವು ಯಾವುದರಿಂದ ಕಲಿಯುತ್ತೇವೆ ಅಂತಂದರೆ ಮಾದರಿಯ ಅರ್ಥಶಾಸ್ತ್ರದಿಂದ ಕಲಿಯುತ್ತೇವೆ. ಇದು ನಮಗೆ ನಮ್ಮ ದೇಶ ಹೇಗಿರಬೇಕು, ಸಮಾಜ ಹೇಗಿರಬೇಕು, ಜನತೆ ಹೇಗಿರಬೇಕು, ಉತ್ಪಾದನೆ ಹೇಗಿರಬೇಕು ಇನ್ಮೇಲೆ ಅಂತ ಹೇಳ್ತಾ ಇದೆ. ಅದು ಹೇಗಿದೆ ಅಂತ ಹೇಳ್ತಾ ಇದೆ, ಇದು ಹೇಗಿರಬೇಕು ಅಂತ ಹೇಳ್ತಾ ಇದೆ. ಅದಕ್ಕೆ ಒಂದು ಭಾಳ ಸರಳವಾಗಿ ಒಂದು ಮಾತನ್ನು ಹೇಳ್ಬೋದು. ಏನಪ್ಪ ಅಂದರೆ ಆರ್ಥಿಕ ಚಟುವಟಿಕೆಗಳು ಹೇಗಿವೆ ಅಂತ ಹೇಳುವುದು ವಾಸ್ತವಿಕ, ಆರ್ಥಿಕ ಚಟುವಟಿಕೆಗಳು ಹೇಗಿರಬೇಕು ಅಂತ ಹೇಳೋದು ಮಾದರಿ. ಹೇಗಿವೆ ಮತ್ತು ಹೇಗಿರಬೇಕು, ಇದು ಇವೆರಡರ ನಡುವಿನ ವ್ಯತ್ಯಾಸ. ವಿದ್ಯಾರ್ಥಿಗಳೇ, ನಿಮಗೀಗ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ವಾಸ್ತವಿಕ ಮತ್ತು ಮಾದರಿ ಅರ್ಥಶಾಸ್ತ್ರಗಳ ನಡುವಿನ ವ್ಯತ್ಯಾಸವನ್ನು ನಾವೀಗ ಗಮನಿಸಿದ್ದೇವೆ. ವಿದ್ಯಾರ್ಥಿಗಳೇ, ನಾವೀಗ ಮತ್ತೊಂದು ಅರ್ಥಶಾಸ್ತ್ರದ 2 ಭಾಗಗಳನ್ನು ನೋಡೋಣ. ಒಂದು ಸೂಕ್ಷ್ಮ ಅರ್ಥಶಾಸ್ತ್ರ, ಇನ್ನೊಂದು ಸಮಗ್ರ ಅರ್ಥಶಾಸ್ತ್ರ. ಸೂಕ್ಷ್ಮ ಮತ್ತು ಸಮಗ್ರ, ಮೈಕ್ರೋ ಎಕನಾಮಿಕ್ಸ್ ಆ್ಯಂಡ್ ಮ್ಯಾಕ್ರೋ ಎಕನಾಮಿಕ್ಸ್. ಮೈಕ್ರೋ ಮತ್ತು ಈ ಮ್ಯಾಕ್ರೋ ಎಕನಾಮಿಕ್ಸ್ಗಳನ್ನು ಈಗ ಅಧ್ಯಯನ ಮಾಡೋಣ.
ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ ಅಂತ. ಸೂಕ್ಷ್ಮ ಸಮಗ್ರ, ಸಾಮಾನ್ಯವಾಗಿ ಸೂಕ್ಷ್ಮ ಅಂತಂದರೆ ಸಣ್ಣದು ಅಂತ ಹೇಳ್ತೀವಿ, ಸಮಗ್ರ ಅಂತಂದರೆ ದೊಡ್ಡದು ಅಂತ ಹೇಳ್ತೀವಿ. ಹೀಗೆ ನಮ್ಮ ಅರ್ಥವ್ಯವಸ್ಥೆಯನ್ನು, ಅರ್ಥಶಾಸ್ತ್ರವನ್ನು ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ ಅಂತ ಮೊದಲನೇ ಸಲ ಇವುಗಳನ್ನು 2 ಭಾಗಗಳಲ್ಲಿ ಅಧ್ಯಯನ ಮಾಡಿದವರು. ಅದನ್ನು 2 ಭಾಗಗಳನ್ನಾಗಿ ಮಾಡಿದವರು ಯಾರು ಅಂತಂದರೆ ನೋಡ್ರಿ, ಪ್ರಥಮ ನೋಬೆಲ್ ಪಾರಿತೋಷಕ ಪುರಸ್ಕೃತ ನೋಡ್ರಿ ಯಾರು ಅಂತಂದರೆ ರ್ಯಾಗ್ನರ್ ಫ್ರಿಶ್, ಪ್ರೊಫೆಸರ್ ರ್ಯಾಗ್ನರ್ ಫ್ರಿಶ್ ಅವರು ನಮ್ಮ ಅರ್ಥಶಾಸ್ತ್ರವನ್ನು ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ ಅಂತ ಅವುಗಳನ್ನು 2 ಭಾಗಗಳಲ್ಲಿ ಅಧ್ಯಯನವನ್ನು ಮಾಡಿದ್ದಾರೆ. ಅವರು 1920ರಲ್ಲಿ ಇವುಗಳನ್ನು ಸೂಕ್ಷ್ಮ ಮತ್ತು ಸಮಗ್ರ ಅಂತ 2 ಭಾಗಗಳಾಗಿ ಅಧ್ಯಯನವನ್ನು ಮಾಡಲು ಪ್ರಾರಂಭಿಸಿದ್ದಾರೆ. ಅದಕ್ಕೆ ನಾವು ಇವತ್ತಿನ ದಿವಸ ಸೂಕ್ಷ್ಮ ಅರ್ಥಶಾಸ್ತ್ರ ಅಂದ್ರೇನು, ಸಮಗ್ರ ಅರ್ಥಶಾಸ್ತ್ರ ಅಂದ್ರೇನು ಅನ್ನುವ ಈ 2 ಅರ್ಥಗಳನ್ನು ನಾವೀಗ ಅಧ್ಯಯನ ಮಾಡೋಣ. ಸೂಕ್ಷ್ಮ ಅಂತಂದರೆ ಸಣ್ಣದು ಅಂತ, ಸಣ್ಣ ಸಣ್ಣ ಘಟಕಗಳನ್ನು ಅಥವಾ ಒಂದೊಂದೇ ಘಟಕ. ಸೂಕ್ಷ್ಮ ಅಂತಂದರೆ ಸಣ್ಣದು, ಸಮಗ್ರ ಅಂತಂದರೆ ದೊಡ್ಡದು ಅಂತ ಅರ್ಥ. ಇದು ಸಾಮಾನ್ಯವಾಗಿ. ಹಾಗಾದರೆ ಸೂಕ್ಷ್ಮ ಅರ್ಥಶಾಸ್ತ್ರ ಅಂದ್ರೇನು? ಸೂಕ್ಷ್ಮ ಅರ್ಥಶಾಸ್ತ್ರ ಅಂತಂದರೆ ನೋಡಿ, ಆರ್ಥಿಕ ವ್ಯವಸ್ಥೆಯಲ್ಲಿ ಸಣ್ಣ ಸಣ್ಣ ಘಟಕಗಳನ್ನು ಕುರಿತು ಅಧ್ಯಯನ ಮಾಡುವುದೇ ಸೂಕ್ಷ್ಮ ಅರ್ಥಶಾಸ್ತ್ರ. ಅಥವಾ ಅರ್ಥವ್ಯವಸ್ಥೆಯಲ್ಲಿ ಒಂದೊಂದೇ ಘಟಕಗಳನ್ನು ಕುರಿತು ಅಧ್ಯಯನ ಮಾಡುವುದೇ ಸೂಕ್ಷ್ಮ ಅರ್ಥಶಾಸ್ತ್ರ. ಆದರೂ ಕೂಡ ಹೆಚ್ಚು ಬಳಕೆಯಲ್ಲಿ ಅರ್ಥವ್ಯವಸ್ಥೆಯಲ್ಲಿ ಸಣ್ಣ ಸಣ್ಣ ಘಟಕಗಳನ್ನು ಕುರಿತು ಅಧ್ಯಯನ ಮಾಡುವುದೇ ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಹೇಳ್ತಾರೆ. ನೋಡ್ರಿ, ಅಂದರೆ ನಾವು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಎಲ್ಲ ವಿಷಯಗಳನ್ನು, ಪ್ರತಿಯೊಂದನ್ನು ಕೂಡ ನಾವು ಸಮಗ್ರವಾಗಿ ಅಧ್ಯಯನ ಮಾಡೋದಿಲ್ಲ. ಪ್ರತಿಯೊಂದನ್ನು ನಾವು ಎಳೆಯಾಗಿ ಅಧ್ಯಯನವನ್ನು ಮಾಡೋದಿಲ್ಲ. ಹಾಗೆ ಈ ಸೂಕ್ಷ್ಮ ಅರ್ಥಶಾಸ್ತ್ರವನ್ನು ನಾವು ಬೆಲೆಯ ಸಿದ್ಧಾಂತ ಅಂತ ಕೂಡ ಕರಿತೀವಿ. ಅಂದರೆ ಸೂಕ್ಷ್ಮ ಅರ್ಥಶಾಸ್ತ್ರ ಒಂದೊಂದೇ ಘಟಕಗಳನ್ನು ಕುರಿತು, ಒಂದೊಂದು ಸಣ್ಣ ಸಣ್ಣ ಘಟಕಗಳನ್ನು ಕುರಿತು ಇದು ಅಧ್ಯಯನವನ್ನು ಮಾಡ್ತದೆ. ಅದಕ್ಕಾಗಿ ಸೂಕ್ಷ್ಮ ಅರ್ಥಶಾಸ್ತ್ರ ಅಂತಂದರೆ ಅರ್ಥವ್ಯವಸ್ಥೆಯಲ್ಲಿ ಸಣ್ಣ ಸಣ್ಣ ಘಟಕಗಳನ್ನು ಕುರಿತು ಅಧ್ಯಯನ ಮಾಡುವುದೇ ಸೂಕ್ಷ್ಮ ಅರ್ಥಶಾಸ್ತ್ರ. ಒಂದೊಂದು ಸಣ್ಣ ಸಣ್ಣ ಘಟಕಗಳಂದರೆ ಯಾವುವು, ಒಂದೊಂದೇ ಘಟಕಗಳು ಅಂತಂದರೆ ಯಾವುವು ಅನ್ನೋದನ್ನು ನಾವೀಗ ತಿಳ್ಕೊಳ್ಳೋಣ. ನೋಡ್ರಿ, ಒಂದೊಂದೇ ಘಟಕಗಳನ್ನು ಕುರಿತು ಇದು ಅಧ್ಯಯನ ಮಾಡ್ತಾ 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 ಹೋಗ್ತಾ ಇದೆ. ಈ ಉದಾಹರಣೆಗೆ ತಗೊಳ್ಳೋಣ. ಒಂದು ಘಟಕ ಅಂತಂದರೆ ಈಗ ಭಾರತ ದೇಶದಲ್ಲಿ ಸುಮಾರು 680 ಸಕ್ಕರೆ ಕಾರ್ಖಾನೆಗಳಿವೆ ಅಂತ ತಿಳ್ಕೊಳ್ಳೋದು. ಈ ಹೆಚ್ಚು ಕಡಿಮೆ ಇರ್ಬೋದು, ನಾನು ಅಷ್ಟು ಹೇಳ್ತಾ ಇದ್ದೀನಿ ನಿಮಗೆ ಸುಮ್ಮನೆ ಅಧ್ಯಯನಕ್ಕಾಗಿ. 680 ಸಕ್ಕರೆ ಕಾರ್ಖಾನೆಗಳಿವೆ ಭಾರತ ದೇಶದಲ್ಲಿ ಅಂತ ಇಟ್ಕೊಳ್ಳೋಣ. 680 ಸಕ್ಕರೆ ಕಾರ್ಖಾನೆಗಳಲ್ಲಿ ಇರುವಂತಹ ಎಲ್ಲ ಲಾಭಾಂಶಗಳನ್ನಿರ್ಬೋದು, ಅಲ್ಲಿಯ ಸಮಸ್ಯೆಗಳನ್ನ ಇರ್ಬೋದು, ಅವೆಲ್ಲವುಗಳನ್ನು ಕುರಿತು ಇದು ಅಧ್ಯಯನವನ್ನು ಮಾಡುವುದು. ಆ 680ರ ಪೈಕಿ ಒಂದು ಕಾರ್ಖಾನೆಯನ್ನು ಕುರಿತು ಮಾತ್ರ ಇದೇನು ಮಾಡ್ತದೆ ಅಂದರೆ ಅಧ್ಯಯನವನ್ನು ಮಾಡ್ತದೆ. 680ನ್ನೂ ಅಧ್ಯಯನ ಮಾಡೋದಿಲ್ಲ ಇದು. ಆ 680 ಸಕ್ಕರೆ ಕಾರ್ಖಾನೆಗಳಲ್ಲಿ ಒಂದು ಸಕ್ಕರೆ ಕಾರ್ಖಾನೆಯ ಸಮಸ್ಯೆಗಳನ್ನು, ಅಲ್ಲಿರುವಂಥ ವಿಷಯಗಳನ್ನು ಇದು ಅಧ್ಯಯನ ಮಾಡ್ತದೆ. ಎಲ್ಲವುಗಳನ್ನ ಅಧ್ಯಯನ ಮಾಡೋದಿಲ್ಲ. 680ರಲ್ಲಿ ಒಂದೇ ಒಂದು ಕಾರ್ಖಾನೆಯನ್ನು ಕುರಿತು ಇದು ಅಧ್ಯಯನವನ್ನು ಮಾಡ್ತದೆ. ಹಾಗೆ ನೋಡ್ರಿ, ಈಗ ಭಾರತ ದೇಶದಲ್ಲಿ ಒಂದು 110 ಬಟ್ಟೆ ಕಾರ್ಖಾನೆಗಳಿವೆ, ಬಟ್ಟೆ ಗಿರಣಿಗಳಿವೆ ಅಂತ ತಿಳ್ಕೊಳ್ಳೋದು. 110 ಬಟ್ಟೆ ಗಿರಣಿಗಳಿವೆ ಅಂತ ಇಟ್ಕೊಳ್ಳಿ. ಆ 110 ಬಟ್ಟೆ ಗಿರಣಿಗಳಲ್ಲಿ ಒಂದು ಗಿರಣಿಯನ್ನು ಕುರಿತು, ಒಂದು ಹತ್ತಿ ಗಿರಣಿಯನ್ನು ಕುರಿತು ಅದರ ಲಾಭಾಂಶಗಳನ್ನು, ಅದರ ಸಮಸ್ಯೆಗಳನ್ನು,
ಅಲ್ಲಿಯ ಪ್ರಸ್ತುತವಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಇದು ಒಂದು ಗಿರಣಿಯನ್ನು ಕುರಿತು ಅಧ್ಯಯನ ಮಾಡಿದರೆ ಅದನ್ನು ನಾವೇನಂತೀವಿ ಅಂದರೆ ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಕರಿತೀವಿ. ಅದೇ ಥರನಾಗಿ ತಗೊಳ್ರಿ, ನಾವೀಗ ಸೆಣಬಿನ ಕಾರ್ಖಾನೆಗಳಿವೆ ಅಂತ ಇಟ್ಕೊಳ್ಳೋದು. ಒಂದು 40 ದೊಡ್ಡ ಸೆಣಬಿನ ಕಾರ್ಖಾನೆಗಳಿವೆ ನಮ್ಮ ದೇಶದಲ್ಲಿ ಅಂತ ಇಟ್ಕೊಳ್ಳೋದು. ಆ 40 ಸೆಣಬಿನ ಕಾರ್ಖಾನೆಗಳ ಸಮಸ್ಯೆಗಳನ್ನು ಅಧ್ಯಯನ ಮಾಡಲಾರದೆ ಆ 40ರಲ್ಲಿ ಒಂದು ಸೆಣಬಿನ ಕಾರ್ಖಾನೆಯನ್ನು ಕುರಿತು ಮಾತ್ರ ಅಧ್ಯಯನ ಮಾಡಿದರೆ ಅದನ್ನು ನಾವೇನಂತೀವಿ ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಕರಿತೀವಿ. ಸೂಕ್ಷ್ಮ ಅರ್ಥಶಾಸ್ತ್ರ ಅಂದರೆ ಎಲ್ಲವನ್ನೂ ಅಧ್ಯಯನ ಮಾಡೋ ಹಾಗಿಲ್ಲ. ಒಂದೊಂದೇ ಘಟಕಗಳನ್ನು 680 ಸಕ್ಕರೆ ಕಾರ್ಖಾನೆಗಳಲ್ಲಿ ಒಂದು ಸಕ್ಕರೆ ಕಾರ್ಖಾನೆಯನ್ನು, 110 ಬಟ್ಟೆ ಗಿರಣಿಗಳಲ್ಲಿ ಒಂದು ಹತ್ತಿ ಬಟ್ಟೆ ಗಿರಣಿಯನ್ನು ಮಾತ್ರ ನೋಡಿ, 40 ಸೆಣಬಿನ ಕಾರ್ಖಾನೆಗಳಲ್ಲಿ ಒಂದು ಕಾರ್ಖಾನೆಯನ್ನು ಕುರಿತು ಮಾತ್ರ ಅಧ್ಯಯನವನ್ನು ಮಾಡೋದು. ಉಳಿದವುಗಳನ್ನ ಅಧ್ಯಯನ ಮಾಡೋ ಹಾಗಿಲ್ಲ. ಹೀಗೆ ಈಗ ನೋಡ್ರಿ, ಒಬ್ಬ ವ್ಯಾಪಾರಿ, 100 ವ್ಯಾಪಾರಿಗಳಿದ್ದಾರೆ ಅಂತ ಇಟ್ಕೊಡ್ರಿ. ಒಬ್ಬ ವ್ಯಾಪಾರಿಯನ್ನು ಕುರಿತು ಅಧ್ಯಯನ ಮಾಡುವಂಥದ್ದು, ಒಂದೇ ವಸ್ತುವಿನ ಬೆಲೆಯನ್ನು ಕುರಿತು ಅಧ್ಯಯನ ಮಾಡುವಂಥದ್ದು, ಎಲ್ಲ ಕಾರ್ಮಿಕರ ಬದಲಾಗಿ ಒಬ್ಬನೇ ಕಾರ್ಮಿಕನನ್ನು ಕುರಿತು ಅಧ್ಯಯನ ಮಾಡುವಂಥದ್ದು, ಎಲ್ಲ ವ್ಯಕ್ತಿಗಳ ಬದಲಾಗಿ ಒಬ್ಬನೇ ವ್ಯಕ್ತಿಯನ್ನು ಕುರಿತು ಅಧ್ಯಯನ ಮಾಡುವಂಥದ್ದು, ಎಲ್ಲ ಉದ್ಯೋಗಿಗಳ ಬದಲಾಗಿ ಒಬ್ಬ ಉದ್ಯೋಗಿಯನ್ನು ಕುರಿತು ಅಧ್ಯಯನ ಮಾಡುವಂಥದ್ದು. ನೋಡ್ರಿ, ಹೀಗೆ ಒಬ್ಬ ಕಾರ್ಮಿಕ, ಒಬ್ಬ ಉದ್ಯೋಗಿ, ಒಂದೇ ವಸ್ತುವಿನ ಬೆಲೆ, ಒಂದೇ ಕಾರ್ಖಾನೆ, ಹೀಗೆ ಒಂದೊಂದೇ ಘಟಕಗಳನ್ನು, ಅದರಲ್ಲಿಯೇ ಒಂದೊಂದು ಘಟಕಗಳನ್ನು ಮಾತ್ರ ಕುರಿತು ಅಧ್ಯಯನ ಮಾಡುವುದೇ ಸೂಕ್ಷ್ಮ ಅರ್ಥಶಾಸ್ತ್ರ. ಇದು ಎಲ್ಲವನ್ನು ಸಮಗ್ರವಾಗಿ ಅಧ್ಯಯನ ಮಾಡೋದಿಲ್ಲ. ಇದು ಸೂಕ್ಷ್ಮ ಅರ್ಥಶಾಸ್ತ್ರ. ಸೂಕ್ಷ್ಮ ಅರ್ಥಶಾಸ್ತ್ರ ಅಂದರೆ ಅರ್ಥವ್ಯವಸ್ಥೆಯಲ್ಲಿ ಒಂದೊಂದೇ ಸಣ್ಣ ಸಣ್ಣ ಘಟಕಗಳನ್ನು ಕುರಿತು ಅಧ್ಯಯನ ಮಾಡುವುದೇ ಸೂಕ್ಷ್ಮ ಅರ್ಥಶಾಸ್ತ್ರ, ಅಥವಾ ಒಂದೊಂದೇ ಘಟಕಗಳನ್ನು ಕುರಿತು ಅಧ್ಯಯನ ಮಾಡುವುದೇ ಸೂಕ್ಷ್ಮ ಅರ್ಥಶಾಸ್ತ್ರ. ಈಗ ನೀವು ಇದನ್ನು ಅರ್ಥ ಮಾಡ್ಕೊಳ್ತಾ ಇದ್ದೀರಿ. ಸೂಕ್ಷ್ಮ ಅರ್ಥಶಾಸ್ತ್ರ ನಿಮಗೆ ಅರ್ಥ ಆಯ್ತಲ್ಲ. ಅರ್ಥವ್ಯವಸ್ಥೆಯಲ್ಲಿ ಒಂದೊಂದೇ ಘಟಕಗಳನ್ನು ಕುರಿತು, ಎಲ್ಲವುಗಳನ್ನಲ್ಲ, ಒಂದೊಂದೇ ಘಟಕಗಳನ್ನು ಕುರಿತು, ಸಣ್ಣ ಸಣ್ಣ ಘಟಕಗಳನ್ನು ಕುರಿತು ಒಂದನ್ನು ಮಾತ್ರ ಅಧ್ಯಯನ ಮಾಡಿದರೆ ಅದನ್ನೇ ನಾವು ಸೂಕ್ಷ್ಮ ಅರ್ಥಶಾಸ್ತ್ರ. ಉದಾಹರಣೆ ನಾನು ನಿಮಗೆ ಹೇಳಿದ್ನಲ್ಲಿ, ಎಲ್ಲ ಕಾರ್ಖಾನೆಗಳ ಬದಲಾಗಿ ಒಂದು ಕಾರ್ಖಾನೆ, ಎಲ್ಲ ಗಿರಣಿಗಳ ಬದಲಾಗಿ ಒಂದು ಗಿರಣಿ, ಎಲ್ಲ ಕಾರ್ಖಾನೆಗಳ ಬದಲಾಗಿ ಒಂದು ಕಾರ್ಖಾನೆ. ಈಗ ದೇಶದಲ್ಲಿ ನಮ್ಮಲ್ಲಿ ಲಕ್ಷ ಹೋಟೆಲ್ಗಳಿವೆ. 1 ಲಕ್ಷ ಹೋಟೆಲ್ಗಳಿವೆ ಅಂತ ಇಟ್ಕೊಳ್ಳೋದು. ಲಕ್ಷ ಹೋಟೆಲ್ಗಳನ್ನು ನಾವು ಅಧ್ಯಯನ ಮಾಡುವುದರ ಬದಲಾಗಿ ಒಂದು ಹೋಟೆಲನ್ನು ಕುರಿತು ಅಧ್ಯಯನ ಮಾಡಿದರೆ ಇದು ಸೂಕ್ಷ್ಮ ಅರ್ಥಶಾಸ್ತ್ರ. ಈ ತೆರನಾಗಿ ಅರ್ಥವ್ಯವಸ್ಥೆಯಲ್ಲಿ ಒಂದೊಂದೇ ಘಟಕಗಳನ್ನು ಕುರಿತು, ಒಂದು ಸಣ್ಣ ಸಣ್ಣ ಘಟಕಗಳನ್ನು ಕುರಿತು ಅಧ್ಯಯನ ಮಾಡಿದರೆ ಇದನ್ನು ನಾವು ಸೂಕ್ಷ್ಮ ಅರ್ಥಶಾಸ್ತ್ರವೆಂದು ಕರೆಯುತ್ತೇವೆ. ಹೀಗೆ ಒಂದು ಕಾರ್ಖಾನೆ, ಒಬ್ಬ ವ್ಯಕ್ತಿ, ಒಬ್ಬ ವ್ಯಾಪಾರಿ, ಒಬ್ಬ ಕಾರ್ಮಿಕ, ಒಂದು ವಸ್ತುವಿನ ಉತ್ಪಾದನೆ, ಒಂದು ವಸ್ತುವಿನ ಬೆಲೆ, ನೋಡ್ರಿ, ಒಬ್ಬನೇ ವ್ಯಕ್ತಿ, ನೋಡ್ರಿ, ಒಂದೇ ವಸ್ತು, ಹೀಗೆ ಒಂದೊಂದೇ ಘಟಕಗಳನ್ನು ಕುರಿತು ಅಧ್ಯಯನ ಮಾಡಿದರೆ ಇದನ್ನು ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಕರಿತೀವಿ. ಆನಂತರ ಸಮಗ್ರ ಅರ್ಥಶಾಸ್ತ್ರ, ಮ್ಯಾಕ್ರೋ ಎಕನಾಮಿಕ್ಸ್. ಮ್ಯಾಕ್ರೋ ದೊಡ್ಡದು, ಸಮಗ್ರ ಅಂತ ಅರ್ಥ. ನೋಡ್ರಿ, ಮ್ಯಾಕ್ರೋ ಅಂದರೆ ಸಮಗ್ರ ಅರ್ಥಶಾಸ್ತ್ರ ಅಥವಾ ವಿಶಾಲಾತ್ಮಕ ಅರ್ಥಶಾಸ್ತ್ರ, ದೊಡ್ಡದಾಗಿರುವಂಥದ್ದು, ದೊಡ್ಡ ಅರ್ಥಶಾಸ್ತ್ರ ಅಂತ ನಾವು ಇದನ್ನು ಕರಿತೀವಿ. ಇದು ಸೂಕ್ಷ್ಮ ಅರ್ಥಶಾಸ್ತ್ರದ ವಿರೋಧವಾಗಿರತಕ್ಕಂಥ ಅರ್ಥವನ್ನು ಹೊಂದಿದೆ. ಸೂಕ್ಷ್ಮ ಅರ್ಥಶಾಸ್ತ್ರದ ವಿರೋಧ ಅರ್ಥವನ್ನು ಹೊಂದಿದೆ. ಹಾಗಾದರೆ ಸೂಕ್ಷ್ಮ ಅರ್ಥಶಾಸ್ತ್ರವು ಒಂದೊಂದೇ ಘಟಕವನ್ನು ಕುರಿತು ಅಧ್ಯಯನ ಮಾಡುತ್ತದೆ ಅಂದಮೇಲೆ ಸಮಗ್ರ ಅರ್ಥಶಾಸ್ತ್ರವು ಏನನ್ನು ಮಾಡುತ್ತದೆ? ಅರ್ಥವ್ಯವಸ್ಥೆಯಲ್ಲಿ ಎಲ್ಲ ಘಟಕಗಳನ್ನು ಕುರಿತು, ಎಲ್ಲ ಅಂಶಗಳನ್ನು ಕುರಿತು ಅಧ್ಯಯನ ಮಾಡುವುದೇ ಸಮಗ್ರ ಅರ್ಥಶಾಸ್ತ್ರ. ಒಂದೊಂದೇ ಘಟಕವನ್ನು ಕುರಿತು ಅಧ್ಯಯನ ಮಾಡುವುದು ಸೂಕ್ಷ್ಮ ಅರ್ಥಶಾಸ್ತ್ರ. ಅರ್ಥವ್ಯವಸ್ಥೆಯಲ್ಲಿ ಎಲ್ಲ ಘಟಕಗಳನ್ನು ಕುರಿತು ಅಧ್ಯಯನ ಮಾಡುವುದು ಸಮಗ್ರ ಅರ್ಥಶಾಸ್ತ್ರ. ನೋಡ್ರಿ, ಸಮಗ್ರ ಅರ್ಥಶಾಸ್ತ್ರ ಅಂದರೆ ಅರ್ಥವ್ಯವಸ್ಥೆಯಲ್ಲಿ ಸಮಗ್ರವಾಗಿ ಎಲ್ಲವನ್ನು ನೋಡ್ರಿ ಸರಾಸರಿಯಾಗಿ ಏನು ಮಾಡ್ತದೆ ಅಂದರೆ ಅಧ್ಯಯನವನ್ನು ಮಾಡ್ತದೆ. ಅಂದರೆ ಒಂದು ಕಾರ್ಖಾನೆಯ ಬದಲಾಗಿ ಎಲ್ಲ ಕಾರ್ಖಾನೆಗಳ ಕುರಿತು ಅಧ್ಯಯನ ಮಾಡುತ್ತದೆ. ಒಬ್ಬ ವ್ಯಕ್ತಿಯ ಬದಲಾಗಿ ಎಲ್ಲ ವ್ಯಕ್ತಿಗಳ ಸಮಸ್ಯೆಗಳನ್ನು ಅಧ್ಯಯನ ಮಾಡುತ್ತದೆ. ಒಬ್ಬ ಕಾರ್ಮಿಕನ ಬದಲಾಗಿ ಎಲ್ಲ ಕಾರ್ಮಿಕರನ್ನು ಕುರಿತು ಇದು ಅಧ್ಯಯನ ಮಾಡುತ್ತದೆ.
ಒಂದು ಹೋಟೆಲಿನ ಬದಲಾಗಿ ಎಲ್ಲ ಹೋಟೆಲ್ಗಳನ್ನು ಕುರಿತು ಅಧ್ಯಯನವನ್ನು ಮಾಡುತ್ತದೆ. ಒಬ್ಬ ಕಾರ್ಮಿಕನ ಬದಲಾಗಿ ಎಲ್ಲ ಕಾರ್ಮಿಕರನ್ನು ಕುರಿತು ಅಧ್ಯಯನ ಮಾಡುತ್ತದೆ ಸಮಗ್ರ ಅರ್ಥಶಾಸ್ತ್ರ. ಒಂದು ವಸ್ತುವಿನ ಬೆಲೆ ಬದಲಾಗಿ ಎಲ್ಲ ವಸ್ತುಗಳ ಬೆಲೆಗಳನ್ನು ಅಂದರೆ ಸರಾಸರಿ ಬೆಲೆಗಳನ್ನು, ಸಮಗ್ರ ಬೆಲೆಗಳನ್ನು, ರಾಷ್ಟ್ರೀಯ ಬೆಲೆಗಳನ್ನು ಕುರಿತು ಅಧ್ಯಯನ ಮಾಡುವುದೇ ಸಮಗ್ರ ಅರ್ಥಶಾಸ್ತ್ರ. ಒಬ್ಬ ಉದ್ಯೋಗಿಯ ಬದಲಾಗಿ ಎಲ್ಲ ಉದ್ಯೋಗಿಗಳ ಸಮಸ್ಯೆಗಳನ್ನು ಕುರಿತು ಅಧ್ಯಯನ ಮಾಡುವುದೇ ಸಮಗ್ರ ಅರ್ಥಶಾಸ್ತ್ರ. ಹೀಗೆ ಎಲ್ಲ ಅಂಶಗಳನ್ನು, ಎಲ್ಲ ಘಟಕಗಳನ್ನು ಕುರಿತು ಅಧ್ಯಯನ ಮಾಡುವುದೇ ಸಮಗ್ರ ಅರ್ಥಶಾಸ್ತ್ರ ಅಂತ ನಾವು ಅದನ್ನು ಕರೆಯುತ್ತೇವೆ. ನೋಡಿ, ಇದು ಸಮಗ್ರವಾದಂಥ ಅರ್ಥಶಾಸ್ತ್ರ. ಅಂದರೆ ನಾವು ಸಮಗ್ರ ಅರ್ಥಶಾಸ್ತ್ರ ಮುಖಾಂತರ ಏನು ಮಾಡ್ಬೋದು ಅಂತಂದರೆ, ಇಡೀ ಆರ್ಥಿಕ ವ್ಯವಸ್ಥೆ ಹೇಗಿದೆ, ಹೇಗೆ ಆರ್ಥಿಕ ಸಮಸ್ಯೆಗಳಿವೆ, ಅಲ್ಲಿ ಎಂತೆಂಥ ಸಮಸ್ಯೆಗಳಿವೆ, ಅವರು ಯಾವ ರೀತಿಯಾಗಿ ಪರಿಹಾರಗಳನ್ನು ಕಂಡುಕೊಳ್ಬೋದು ಅಂತ ನಮಗೆ ಭಾಳ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿ, ವೈಜ್ಞಾನಿಕ ವಿಚಾರಗಳನ್ನು, ವೈಜ್ಞಾನಿಕ ಅಧ್ಯಯನವನ್ನು ನಮಗೆ ತಿಳಿಸಿಕೊಡುವಂಥದ್ದು ಯಾವುದು ಅಂತಂದರೆ ಸಮಗ್ರ ಅರ್ಥಶಾಸ್ತ್ರ. ಸಮಗ್ರ ಅರ್ಥಶಾಸ್ತ್ರ ಅಂದರೆ ಸೂಕ್ಷ್ಮ ಅರ್ಥಶಾಸ್ತ್ರ ಒಂದು ಘಟಕವನ್ನು ಕುರಿತು ಅಧ್ಯಯನ ಮಾಡಿದರೆ, ಸಮಗ್ರ ಅರ್ಥಶಾಸ್ತ್ರ ಎಲ್ಲ ಘಟಕಗಳನ್ನು ಕುರಿತು ಅಧ್ಯಯನ ಮಾಡುತ್ತದೆ. ಅಂದರೆ ಒಂದು ಘಟಕದ ಅಧ್ಯಯನ ಅಥವಾ ಒಂದು ಘಟಕದ ಸಮಸ್ಯೆಯೇ ಎಲ್ಲ ಘಟಕಗಳ ಸಮಸ್ಯೆಯೂ ಆಗಿರುತ್ತದೆ. ಅವು ಎರಡು ನೋಡ್ರಿ, ಸೂಕ್ಷ್ಮ ಮತ್ತು ಸಮಗ್ರ ಈ ಎರಡು ಅರ್ಥಶಾಸ್ತ್ರಗಳ ನಡುವೆ ಬಹುದೊಡ್ಡದಾದಂಥ ವ್ಯತ್ಯಾಸ ಇದೆ ಅಂತ ನಮಗೆ ಅನ್ನಿಸ್ತಾ ಇದೆ. ಆದರೆ ನಾವು ಮೇಲ್ನೋಟಕ್ಕೆ ಹಾಗೆ ಅನಿಸಿದರೂ ಸಹಿತ ಅವು ಎರಡು ಒಂದಕ್ಕೊಂದು ಏನಾಗಿವೆ ಅಂತಂದರೆ ಆಂತರಿಕ ಸಂಬಂಧವನ್ನು ಹೊಂದಿವೆ, ಇಂಟರ್ ಡಿಪೆಂಡೆನ್ಸಿ ಆಗಿವೆ ಅಂತ ನಾವು ಅದನ್ನು ಹೇಳ್ಬೋದು. ಯಾಕೆಂದರೆ ಸೂಕ್ಷ್ಮ ಸಮಗ್ರ ಶಾಸ್ತ್ರ, ಸೂಕ್ಷ್ಮ ಅರ್ಥಶಾಸ್ತ್ರ ಅಂದಾಗ ಅದು ಒಂದು ಘಟಕದ ಸಮಸ್ಯೆಯನ್ನು ಅಧ್ಯಯನ ಮಾಡ್ತದೆ. ಆ ಒಂದು ಘಟಕದ ಸಮಸ್ಯೆ ಎಲ್ಲ ಘಟಕಗಳ ಸಮಸ್ಯೆಯೂ ಆಗಿರುತ್ತದೆ ನೋಡ್ರಿ. ಅದಕ್ಕಾಗಿ ನೋಡಿ, ಸೂಕ್ಷ್ಮ ಅರ್ಥಶಾಸ್ತ್ರ ಸಮಗ್ರ ಅರ್ಥಶಾಸ್ತ್ರವನ್ನು ಅವಲಂಬಿಸಿದೆ, ಸಮಗ್ರ ಅರ್ಥಶಾಸ್ತ್ರ ಸೂಕ್ಷ್ಮ ಅರ್ಥಶಾಸ್ತ್ರವನ್ನು ಅವಲಂಬಿಸಿದೆ. ಆದರೂ ಸಹಿತ ನಮಗೆ ಅವೆರಡೂ ಅತ್ಯಂತ ಅವಶ್ಯಕ. ಅದರಲ್ಲಿಯೂ ಕೂಡ ಸಮಗ್ರ ಅರ್ಥಶಾಸ್ತ್ರ ನಮ್ಮ ಆರ್ಥಿಕ ಚಟುವಟಿಕೆಗಳನ್ನು ನೋಡಿರಿ, ನಮ್ಮ ಆರ್ಥಿಕ ಚಟುವಟಿಕೆಗಳನ್ನು ಯಾವ ರೀತಿಯಾಗಿ ವೈಜ್ಞಾನಿಕವಾಗಿ ಅಧ್ಯಯನ ಮಾಡ್ಬೋದು ಮತ್ತು ಆರ್ಥಿಕ ಸಮಸ್ಯೆಗಳಿಗೆ ಹೇಗೆ ಪರಿಹಾರಗಳನ್ನ ಕಂಡುಕೊಳ್ಬೋದು, ನಮ್ಮ ಆರ್ಥಿಕ ವ್ಯವಸ್ಥೆಯಲ್ಲಿ ಈಗ ಹೇಗಿದೆ, ಅಲ್ಲಿ ಸಮಸ್ಯೆಗಳೇನಿವೆ, ಲಾಭಾಂಶಗಳೇನಿವೆ, ಅಲ್ಲಿರ್ತಕ್ಕಂಥ ಸಂದರ್ಭ ಪರಿಸ್ಥಿತಿ ಏನಾಗಿದೆ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ತಿಳಿಸುವಂಥದ್ದು ಯಾವುದು ಅಂತಂದರೆ ಸಮಗ್ರ ಅರ್ಥಶಾಸ್ತ್ರ. ಇವುಗಳಿಂದ ನಾವು ನಮ್ಮ ದೇಶದ ಸಮಗ್ರವಾಗಿರ್ತಕ್ಕಂಥ ಎಲ್ಲ ಆರ್ಥಿಕ ಚಟುವಟಿಕೆಗಳನ್ನು ನಾವೇನು ಮಾಡ್ಬೋದು ಅಂತಂದರೆ ಅಧ್ಯಯನವನ್ನು ಮಾಡ್ಬೋದು. ಹೀಗೆ ಇವತ್ತಿನ ತರಗತಿಯಲ್ಲಿ ನಾವು ಈ ಎರಡರನ್ನ ಕುರಿತು ಅಧ್ಯಯನ ಮಾಡಿದ್ದೇವೆ. ವಾಸ್ತವಿಕ ಮತ್ತು ಮಾದರಿ ಅರ್ಥಶಾಸ್ತ್ರ, ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ. ಈ ನಾಲ್ಕು ಅರ್ಥಶಾಸ್ತ್ರಗಳನ್ನು ನಾವಿವತ್ತು ಅಧ್ಯಯನ ಮಾಡಿದ್ದೇವೆ. ಪರೀಕ್ಷಾ ದೃಷ್ಟಿಯಿಂದ ಸೂಕ್ಷ್ಮ ಅರ್ಥಶಾಸ್ತ್ರ ಅಂದ್ರೇನು, ಸಮಗ್ರ ಅರ್ಥಶಾಸ್ತ್ರ ಅಂದ್ರೇನು, ವಾಸ್ತವಿಕ ಮತ್ತು ಮಾದರಿ, ಇವು ನಮ್ಮ ಪರೀಕ್ಷಾ ದೃಷ್ಟಿಯಿಂದ ತುಂಬ ಮಹತ್ವದ್ದಾಗಿವೆ. ಇವುಗಳನ್ನು ಒಳ್ಳೆಯ ರೀತಿಯಲ್ಲಿ ನಾವು ಅಧ್ಯಯನವನ್ನು ಮಾಡಬೇಕು. ಇಲ್ಲಿಗೆ ಈ ಅಧ್ಯಾಯ ಇವತ್ತು ಮುಕ್ತಾಯ ಆಯಿತು. ಆದರೆ ಈಗ ನಿಮಗೊಂದಿಷ್ಟು ಕೆಲವೊಂದು ಪ್ರಶ್ನೆ ಮತ್ತು ಉತ್ತರಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಏನಂದರೆ ಕೆಲವೊಂದು 1 ಅಂಕದ 2 ಅಂಕದ ಪ್ರಶ್ನೆಗಳನ್ನು ನಾನು ನಿಮಗೆ ಈಗ ಸ್ವಲ್ಪ ಪರಿಚಯ ಮಾಡಿಸ್ತಾ ಇದ್ದೇನೆ. ನೋಡಿರಿ, ಇಲ್ಲಿ ಕೂಡ ಹೇಗಿರ್ತಿದೆ ಅಂತಂದರೆ ನಮ್ಮಲ್ಲಿ 1 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ, 4 ಅಂಕದ ಪ್ರಶ್ನೆಗಳು, 6 ಅಂಕದ ಪ್ರಶ್ನೆಗಳು ಮತ್ತು ಕಾರ್ಯಭಾರ ಪ್ರಶ್ನೆಗಳು ಕೂಡ 5 ಅಂಕದ್ದು ಇರ್ತವೆ. ಅವುಗಳನ್ನು ಕೂಡ ನಾವು ಇಲ್ಲಿ ಅಧ್ಯಯನ ಮಾಡಬೇಕಾಗ್ತದೆ. ಆದರೆ ಈ ಮೊದಲನೇ ಅಧ್ಯಾಯದಲ್ಲಿ ನಿಮಗೆ 6 ಮತ್ತು 5 ಅಂಕದ ಪ್ರಶ್ನೆಗಳು ಇಲ್ಲ, 4 ಅಂಕದ ಪ್ರಶ್ನೆಗಳು ಇವೆ. ಈಗ ಇಲ್ಲಿ ಒಂದಿಷ್ಟು ಪ್ರಶ್ನೆಗಳ ಪರಿಚಯವನ್ನು ಮಾಡ್ತೀನಿ ನೋಡ್ರಿ. ಪ್ರಶ್ನೆ ನಂಬರ್ 1, ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಪ್ರಶ್ನೆ 1, ಒಂದು ಆರ್ಥಿಕತೆಯ ಕೊರತೆ ಸಂಪನ್ಮೂಲಗಳು ಅಂತಿದೆ. ಒಂದು ಆರ್ಥಿಕತೆಯ ಕೊರತೆ ಸಂಪನ್ಮೂಲಗಳು, ಅಲ್ಲಿ 4 ಉತ್ತರಗಳಿವೆ. ಎ ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿವೆ, ಬಿ ಅಪರಿಮಿತ ಬಳಕೆಯನ್ನು ಹೊಂದಿವೆ, ಸಿ ಏಕ ಬಳಕೆಯನ್ನು ಹೊಂದಿದೆ, ಡಿ ಮೇಲಿನ ಯಾವುದು ಅಲ್ಲ. ಇಲ್ಲಿ ಸರಿಯಾದ ಉತ್ತರ ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿದೆ.
ಎ ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿದೆ. ಕ್ವಶನ್ ನಂಬರ್ 2, ಈ ಕೆಳಗಿನ ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರದ ಉದಾಹರಣೆಯಾಗಿದೆ? ಈ ಕೆಳಗಿನ ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರದ ಉದಾಹರಣೆಯಾಗಿದೆ? ಎ ರಾಷ್ಟ್ರೀಯ ಆದಾಯ, ಬಿ ಅನುಭೋಗಿಯ ವರ್ತನೆ, ಸಿ ನಿರುದ್ಯೋಗ, ಡಿ ವಿದೇಶಿ ವ್ಯಾಪಾರ. ಇದರಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರದ ಉದಾಹರಣೆ ಯಾವುದು ಅಂತ ಕೇಳಿದರೆ ಬಿ ಅನುಭೋಗಿಯ ವರ್ತನೆ. ಕ್ವಶನ್ ನಂಬರ್ 3, ಈ ಕೆಳಗಿನ ಯಾವುದು ಸಮಗ್ರ ಆರ್ಥಿಕತೆಯ ಒಂದು ಚಲಕವಾಗಿದೆ ಅಂತಿದೆ. ಅಲ್ಲಿ 4 ಉತ್ತರಗಳು. ಎ ವೈಯಕ್ತಿಕ ಬೇಡಿಕೆ, ಬಿ ಸಮಗ್ರ ಬೇಡಿಕೆ, ಸಿ ಉದ್ಯಮ ಘಟಕದ ಉತ್ಪಾದನೆ, ಡಿ ಒಂದು ಸರಕಿನ ಮಾರುಕಟ್ಟೆ ಬೆಲೆ. ಇಲ್ಲಿ ಸರಿಯಾದ ಉತ್ತರ ಬಿ ಸಮಗ್ರ ಬೇಡಿಕೆ. ಸಮಗ್ರ ಬೇಡಿಕೆ. ಕ್ವಶನ್ ನಂಬರ್ 4, ಒಂದು ಆರ್ಥಿಕತೆಯು ಒಳಗೊಂಡಿರುವ ಕೇಂದ್ರೀಯ ಸಮಸ್ಯೆಗಳು. ಒಂದು ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳು ನೋಡ್ರಿ. ಎ ಏನನ್ನು ಉತ್ಪಾದಿಸಬೇಕು, ಬಿ ಹೇಗೆ ಉತ್ಪಾದಿಸಬೇಕು, ಸಿ ಯಾರಿಗಾಗಿ ಉತ್ಪಾದಿಸಬೇಕು, ಡಿ ಮೇಲಿನ ಎಲ್ಲವೂ ಹೌದು. ಇಲ್ಲಿ ಸರಿಯಾದ ಉತ್ತರ ಡಿ ಮೇಲಿನ ಎಲ್ಲವೂ ಹೌದು. ಏಕೆಂದರೆ ಒಂದು ಆರ್ಥಿಕತೆ ಒಳಗೊಂಡಿರುವಂಥ ಕೇಂದ್ರೀಯ ಸಮಸ್ಯೆಗಳು ಯಾವುವು ಅಂತ ಕೇಳಿದರೆ ಏನನ್ನು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು, ಯಾರಿಗಾಗಿ ಉತ್ಪಾದಿಸಬೇಕು, ಹೌ ಟು ಪ್ರೊಡ್ಯೂಸ್, ಹೋಮ್ ಟು ಪ್ರೊಡ್ಯೂಸ್, ವೈ ಟು ಪ್ರೊಡ್ಯೂಸ್ ಅಂತ ಅವುಗಳನ್ನು ನಾವು ಅಧ್ಯಯನವನ್ನು ಮಾಡ್ತೀವಿ. ಅಂದರೆ ಮೇಲಿನ ಎಲ್ಲವೂ ಹೌದು. ಡಿ ಮೇಲಿನ ಎಲ್ಲವೂ ಹೌದು. ಪ್ರಶ್ನೆ 5, ಸಾಂಪ್ರದಾಯಿಕವಾಗಿ ಅರ್ಥಶಾಸ್ತ್ರದ ವಿಷಯ ವಸ್ತುವನ್ನು ಈ 2 ವಿಶಾಲ ವಿಭಾಗಗಳಲ್ಲಿ ಅಧ್ಯಯನ ಮಾಡಲಾಗಿದೆ. ಇಲ್ಲಿ 4 ಉತ್ತರಗಳು. ಎ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ, ಬಿ ವಾಸ್ತವಿಕ ಮತ್ತು ಮಾದರಿ ಅರ್ಥಶಾಸ್ತ್ರ, ಸಿ ನಿಗಮನ ಮತ್ತು ಅನುಗಮನ, ಡಿ ಮೇಲಿನ ಯಾವುದು ಅಲ್ಲ. ಇಲ್ಲಿ ಸರಿಯಾದ ಉತ್ತರ ಎ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ. ಇನ್ನು ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ ಅಂತ ಕೇಳ್ತಾರೆ. ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ. ಕ್ವಶನ್ ನಂಬರ್ 1, ಸಂಪನ್ಮೂಲಗಳ ಕೊರತೆಯು ಟಿಮ್ ಸಮಸ್ಯೆಯನ್ನು ಹುಟ್ಟುಹಾಕುತ್ತದೆ. ಸಂಪನ್ಮೂಲಗಳ ಕೊರತೆಯು ಟಿಮ್ ಸಮಸ್ಯೆಯನ್ನು ಹುಟ್ಟುಹಾಕುತ್ತದೆ. ಇಲ್ಲಿ ನಾವು ಭರ್ತಿ ಮಾಡಬೇಕಾದಂಥ ಉತ್ತರ ಆಯ್ಕೆ ಸಮಸ್ಯೆಯನ್ನು ಹುಟ್ಟುಹಾಕುತ್ತದೆ. ಆಯ್ಕೆ ಅನ್ನುವ ಉತ್ತರವನ್ನು ಇಲ್ಲಿ ಭರ್ತಿ ಮಾಡಿಕೊಳ್ಳಬೇಕು. ಕ್ವಶನ್ ನಂಬರ್ 2, ಕೇಂದ್ರೀಯ ಯೋಜಿತ ಆರ್ಥಿಕತೆಯಲ್ಲಿ ಎಲ್ಲ ಪ್ರಮುಖ ನಿರ್ಧಾರಗಳನ್ನು ಟಿಮ್ ತೆಗೆದುಕೊಳ್ಳುತ್ತದೆ. ನೋಡಿ, ಕೇಂದ್ರೀಯ ಯೋಜಿತ ಆರ್ಥಿಕತೆಯಲ್ಲಿ ಎಲ್ಲ ಪ್ರಮುಖ ನಿರ್ಧಾರಗಳನ್ನು ಟಿಮ್ ತೆಗೆದುಕೊಳ್ಳುತ್ತದೆ. ಯಾವುದು ಕೇಂದ್ರೀಯ ಅರ್ಥವ್ಯವಸ್ಥೆಯಲ್ಲಿ ಯಾವುದು ತೆಗೆದುಕೊಳ್ಳುತ್ತದೆ? ಅಲ್ಲಿ ಸರ್ಕಾರ ತೆಗೆದುಕೊಳ್ಳುತ್ತದೆ. ಸರಕಾರ ತೆಗೆದುಕೊಳ್ಳುತ್ತದೆ. ಅಂದರೆ ಭರ್ತಿ ಮಾಡಿಕೊಳ್ಳಬೇಕಾದಂಥ ಉತ್ತರ ಸರಕಾರ. ಕ್ವಶನ್ ನಂಬರ್ 3, ವಾಸ್ತವವಾಗಿ ಎಲ್ಲ ಆರ್ಥಿಕತೆಗಳು ಟಿಮ್ ಆರ್ಥಿಕತೆಗಳಾಗಿವೆ. ವಾಸ್ತವವಾಗಿ ಎಲ್ಲ ಆರ್ಥಿಕತೆಗಳು ಟಿಮ್ ಆರ್ಥಿಕತೆಗಳಾಗಿವೆ. ಅಲ್ಲಿ ಮಿಶ್ರ ಆರ್ಥಿಕತೆಗಳಾಗಿವೆ. ಅಲ್ಲಿ ಮಿಶ್ರ ಅನ್ನುವ ಉತ್ತರವನ್ನು ಭರ್ತಿ ಮಾಡಿಕೊಳ್ಳಬೇಕು. ನೋಡ್ರಿ, ವಾಸ್ತವವಾಗಿ ಎಲ್ಲ ಆರ್ಥಿಕತೆಗಳು ಎಂಥ ಆರ್ಥಿಕತೆಗಳಾಗಿವೆ? ಟಿಮ್ ಆರ್ಥಿಕತೆಗಳಾಗಿವೆ. ಅಂದರೆ ಮಿಶ್ರ ಆರ್ಥಿಕತೆಗಳಾಗಿವೆ. ಇವುಗಳನ್ನು ನಾವೇನು ಮಾಡಬೇಕ್ರಿ ಅಂದರೆ ಅಧ್ಯಯನ ಮಾಡಬೇಕು. ಈಗ ನೋಡ್ರಿ, 1 ಅಂಕದ ಪ್ರಶ್ನೆಗಳು. ಆಯ್ಕೆಯ ಸಮಸ್ಯೆ ಏಕೆ ಉದ್ಭವಿಸುತ್ತದೆ? ಆಯ್ಕೆಯ ಸಮಸ್ಯೆ ಏಕೆ ಉದ್ಭವಿಸುತ್ತದೆ? ಪ್ರಶ್ನೆ. ಮಾನವನ ಅಪರಿಮಿತ ಬಯಕೆಗಳು ಮತ್ತು ಕೊರತೆಯ ಸಂಪನ್ಮೂಲಗಳಿಂದಾಗಿ ಆಯ್ಕೆಯ ಸಮಸ್ಯೆ ಉದ್ಭವಿಸುತ್ತದೆ. ಕ್ವಶನ್ ನಂಬರ್ 2, ಮಾರುಕಟ್ಟೆಯ ಆರ್ಥಿಕತೆ ಎಂದರೇನು? ಆರ್ಥಿಕತೆಯ ಎಲ್ಲ ಪ್ರಮುಖ ನಿರ್ಧಾರಗಳನ್ನು ಮಾರುಕಟ್ಟೆಯ ಮೂಲಕ ನಿರ್ಧರಿಸುವಂತಿದ್ದರೆ ಅದನ್ನು ಮಾರುಕಟ್ಟೆಯ ಆರ್ಥಿಕತೆ ಎಂದು ಕರೆಯುತ್ತಾರೆ. ಕೇಂದ್ರೀಯ ಯೋಜಿತ ಆರ್ಥಿಕತೆ ಎಂದರೆ ಏನೆಂದು ಅರ್ಥೈಸುವಿರಿ? ಕ್ವಶನ್ ನಂಬರ್ 3, ಕೇಂದ್ರೀಯ ಯೋಜಿತ ಆರ್ಥಿಕತೆ ಎಂದರೆ ಏನೆಂದು ಅರ್ಥೈಸುವಿರಿ? ಉತ್ತರ ಆರ್ಥಿಕತೆಯ ಎಲ್ಲ ಪ್ರಮುಖ ಚಟುವಟಿಕೆಗಳಾದ ಉತ್ಪಾದನೆ, ವಿನಿಮಯ, ಸರಕು ಸೇವೆಗಳ ಅನುಭೋಗಕ್ಕೆ ಸಂಬಂಧಿಸಿದ ನಿರ್ಧಾರಗಳನ್ನು
ಸರ್ಕಾರವೇ ಕೈಗೊಂಡಿದ್ದರೆ ಅದನ್ನು ಕೇಂದ್ರೀಯ ಯೋಜಿತ ಆರ್ಥಿಕತೆ ಎಂದು ಕರೆಯುತ್ತೇವೆ. ಕ್ವಶನ್ ನಂಬರ್ 4, ಸೂಕ್ಷ್ಮ ಅರ್ಥಶಾಸ್ತ್ರ ಎಂದರೇನು? ಅರ್ಥವ್ಯವಸ್ಥೆಯಲ್ಲಿ ಅತ್ಯಂತ ಸಣ್ಣ ಸಣ್ಣ ಘಟಕಗಳನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡುವ ಶಾಸ್ತ್ರಕ್ಕೆ ಸೂಕ್ಷ್ಮ ಅರ್ಥಶಾಸ್ತ್ರ ಎನ್ನುವರು. ಸೂಕ್ಷ್ಮ ಅರ್ಥಶಾಸ್ತ್ರ ಅಂದರೇನು? ಅರ್ಥವ್ಯವಸ್ಥೆಯ ಅತ್ಯಂತ ಸಣ್ಣ ಸಣ್ಣ ಘಟಕಗಳನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡುವ ಶಾಸ್ತ್ರಕ್ಕೆ ಸೂಕ್ಷ್ಮ ಅರ್ಥಶಾಸ್ತ್ರ ಎನ್ನುವರು. ಕ್ವಶನ್ ನಂಬರ್ 5, ವಾಸ್ತವಿಕ ಅರ್ಥಶಾಸ್ತ್ರ ಎಂದರೇನು? ವಾಸ್ತವಿಕ ಅರ್ಥಶಾಸ್ತ್ರ ಎಂದರೇನು? ಯಾವುದೇ ಆರ್ಥಿಕ ಪರಿಸ್ಥಿತಿಯನ್ನು ಇದ್ದಕ್ಕಿದ್ದಂತೆ ವಿವರಿಸುವ ಶಾಸ್ತ್ರವೇ ವಾಸ್ತವಿಕ ಅರ್ಥಶಾಸ್ತ್ರ. ಯಾವುದೇ ಆರ್ಥಿಕ ಪರಿಸ್ಥಿತಿಯನ್ನು ಇದ್ದಕ್ಕಿದ್ದಂತೆ ವಿವರಿಸುವ ಶಾಸ್ತ್ರವೇ ವಾಸ್ತವಿಕ ಅರ್ಥಶಾಸ್ತ್ರ. ಮಾದರಿ ಅರ್ಥಶಾಸ್ತ್ರ ಎಂದರೇನು? ಮಾದರಿ ಅರ್ಥಶಾಸ್ತ್ರ ಎಂದರೇನು? ಯಾವುದೇ ಆರ್ಥಿಕ ಪರಿಸ್ಥಿತಿಯು ಹೇಗಿರಬೇಕು, ಯಾವುದು ಸರಿ, ಯಾವುದು ತಪ್ಪು, ಅಂದರೆ ಆರ್ಥಿಕ ಪರಿಸ್ಥಿತಿಯು ಇನ್ನು ಮುಂದೆ ಹೇಗಿರಬೇಕು ಎಂಬುದನ್ನು ತಿಳಿಸುವ ಶಾಸ್ತ್ರವೇ ಮಾದರಿ ಅರ್ಥಶಾಸ್ತ್ರ ಅಂತ ನಾವಿಲ್ಲಿ ಅಧ್ಯಯನವನ್ನು ಮಾಡ್ತೀವಿ. ಹೀಗೆ ನಾವು ಇವತ್ತಿನ ತರಗತಿಯಲ್ಲಿ ಎಲ್ಲವುಗಳನ್ನು ಸೂಕ್ಷ್ಮ ಅರ್ಥಶಾಸ್ತ್ರ, ಸಮಗ್ರ ಅರ್ಥಶಾಸ್ತ್ರ, ವಾಸ್ತವಿಕ ಅರ್ಥಶಾಸ್ತ್ರ, ಮಾದರಿ ಅರ್ಥಶಾಸ್ತ್ರ ಇವೆಲ್ಲವುಗಳನ್ನು ಕುರಿತು ಅಧ್ಯಯನ ಮಾಡಿದ್ದೇವೆ. ಇವತ್ತಿನ ದಿವಸ ನಮ್ಮ ಮೊದಲನೇ ಅಧ್ಯಾಯ ಮುಕ್ತಾಯವಾಗಿದೆ. ಮುಂದಿನ ತರಗತಿಯಲ್ಲಿ 2ನೇ ಅಧ್ಯಾಯವನ್ನು ಆರಂಭಿಸೋಣ. ಇವತ್ತಿನ ತರಗತಿಗೆ ವಿರಾಮ ಹೇಳೋಣ. ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.